ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಒಂದು ಥಾರ್ ಜೀಪ್ ಜೊತೆ ಬಂದಿರುವಂಥದ್ದು. ಥಾರ್ ಅಂತ ಹೇಳಿದರೆ ಜನರು ಒಂಥರ ಎಲ್ಲರೂ ಹೆಚ್ಚಿನ ಒಂದು ವೆಹಿಕಲ್ ಇಷ್ಟಪಡುವಂಥವ್ರು ಥಾರನ್ನು ಲೈಕ್ ಮಾಡ್ತಾರೆ. ಅಂದರೆ ಒಂದ್ಸಲ ಆ ಥಾರ್ ಜೀಪಲ್ಲಿ ಹೋಗಬೇಕು ಅಂದರೆ ಈ ಥಾರ್ ಅಂತ ಹೇಳೋದು ಒಂಥರ ಜೀಪ್ ಸೆಗ್ಮೆಂಟಲ್ಲಿ ಬಂದಿರುವಂಥದ್ದು ಐತೆ. ಇದು 4x4 ಡ್ರೈವ್ ಇದರಲ್ಲಿ ಬಂದಿರುವಂಥದ್ದು, ಅಂದರೆ 4 ವೀಲ್ ಡ್ರೈವ್ ಬಂದಿರುವಂತಹ ಒಂದು ವೆಹಿಕಲ್ ಇದು. ಜೊತೆಗೆ ಯಾವುದೇ ಆಫ್ ರೋಡಿಗೆಲ್ಲ ಹೇಳಿ ಮಾಡಿಸಿರುವಂತಹ ವೆಹಿಕಲ್ ಇದು. ಮೊದಲೆಲ್ಲ ಥಾರ್ ಬರ್ತಾ ಇತ್ತು, ಅಂದರೆ ಯಾವಾಗ ಜೀಪನ್ನು ಸ್ಟಾಪ್ ಮಾಡಿಕೊಂಡ್ರು ಆನಂತರ ಥಾರ್ ಅಂತೇಳಿ ಬರ್ತಾ ಇತ್ತು. ಎಂಹಾಕ್ ಇಂಜಿನಲ್ಲಿ ಥಾರ್ ಬರ್ತಾ ಇತ್ತು. ಇವಾಗ ಸ್ವಲ್ಪ ಅಪ್ಡೇಟೆಡ್ ಆಗಿ ಥಾರ್ ಬಂದಿದೆ. ಇವಾಗ ಪ್ರೆಸೆಂಟ್ ಇದರಲ್ಲಿ 5 ಡೋರ್ ಥಾರ್ ಲಾಂಚ್ ಆಗಿದೆ. ಕಳೆದ ಒಂದು ತಿಂಗಳ ಹಿಂದೆ, ಸುಮಾರು ಒಂದು ತಿಂಗಳ ಅಂದಾಜಾಯಿತು. 5 ಡೋರ್ ಥಾರ್ ಲಾಂಚ್ ಆಗಿದೆ, ಥಾರ್ ರಾಕ್ಸ್ ಅಂತ ಹೇಳುವಂಥದ್ದು. ಈ ವೆಹಿಕಲ್ ನನ್ನ ಫ್ರೆಂಡ್ ಕಡಬದ ಯುವ ಉದ್ಯಮಿ ಜಫೀರ್ ಅಂತ ಹೇಳುವಂಥವ್ರದ್ದು. ಅವ್ರು ತಗೊಂಡು ಎಷ್ಟು ಟೈಮ್ ಆಯಿತು, ಯಾಕಾಗಿ ಥಾರ್ ತಗೊಂಡ್ರು, ಇವಾಗ ಥಾರ್ ರಾಕ್ಸ್ ಲಾಂಚ್ ಆಗಿದ್ರು ಯಾಕಾಗಿ ಅದನ್ನು ಬಿಟ್ಟು ಇವರು ಈ ಒಂದು ವೆಹಿಕಲ್ನ ತಗೊಂಡ್ರು, ಎಲ್ಲ ವಿಚಾರಗಳನ್ನ ಅವರಿಂದನೇ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಮುಂದುವರಿಸ್ಕೊಂಡು ಹೋಗೋಣ. ಜಫೀರ್ ಅವರೇ, ಸ್ವಾಗತ. ನಾನು ಮೊದಲನೇದಾಗಿ ಕೆಲವಂಥದ್ದು, ಈ ಒಂದು ಥಾರ್ ಅಂತ ಹೇಳುವಂಥಾಗ ಎಲ್ಲ ಹೆಚ್ಚಿನವರು ಥಾರ್ ಅಂತ ಹೇಳಿದ್ರೆ ಒಂಥರ ಹುಚ್ಚೆದು ಕುಣಿತಾರೆ. ಥಾರ್ ಲೈಕ್ ಮಾಡದಿರುವಂಥವ್ರು ತುಂಬ ಕಡಿಮೆ. ಯಾಕಂದರೆ ಈಗದ ಈ ಒಂದು ಯಂಗ್ ಜನ್ರೇಷನ್ ಅವರಂತೂ ತುಂಬ ಅಂದರೆ ಇಷ್ಟಪಡ್ತಾರೆ. ಏನಿಲ್ಲ ಅಂದರೂ ಥಾರ್ ತಗೊಳ್ಳಿಕ್ಕೆ ಕಷ್ಟ ಆದ್ರೂ ಪರವಾಗಿಲ್ಲ, ಆ ಥಾರಲ್ಲಿ ಒಂಥರ ಜರ್ನಿ ಮಾಡಬೇಕು, ಥಾರಲ್ಲಿ ಹೋಗಬೇಕು, ಆಫ್ ರೋಡ್ ಹೋಗಬೇಕು, ಇಂಥ ಹಲವು ಕನಸು ಕಟ್ಕೊಂಡು ಇರ್ತಾರೆ. ಇಂಥದ್ರಲ್ಲಿ ನೀವು ಇವಾಗ ಈ ಒಂದು ವೆಹಿಕಲ್ನ ತಗೊಂಡು ಎಷ್ಟು ಟೈಮ್ ಆಯಿತು, ಯಾಕಾಗಿ ಥಾರ್ನೇ ಲೈಕ್ ಮಾಡಿದ್ರಿ, ಥಾರ್ ರಾಕ್ಸನ್ನು ಯಾಕೆ ಬಿಟ್ರಿ, ಎಲ್ಲ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಹೋಗೋಣ. ನಾವು ಈ ಜರ್ನಿನಲ್ಲೇ ಇದನ್ನು ಚರ್ಚೆ ಮಾಡ್ಕೊಂಡು ಹೋಗೋಣ. ಓಕೆ, ನೀವು ಈ ಒಂದು ಥಾರ್ ತಗೊಂಡು ಟೋಟಲ್ ಆಗಿ ಎಷ್ಟು ಟೈಮ್ ಆಯಿತು? ಆಲ್ಮೋಸ್ಟ್ 1 ಮಂತ್ ಆಯ್ತು. ಓಕೆ, 1 ಮಂತ್ ಅಂತ. ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಇದು ಕಡಬ ವ್ಯಾಪ್ತಿಯಲ್ಲಿರುವಂತಹ ಮೊದಲನೇ ಥಾರ್ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾನು ತುಂಬಾ ಟೈಮಿಂದ ಒಂದು ಥಾರ್ ವೆಹಿಕಲ್ ಇದು ರಿವ್ಯೂ ತಗೊಳ್ಳೋಕೆ ತುಂಬಾ ಸರ್ಚ್ ಮಾಡ್ತಾ ಇದ್ದೆ. ನೀವೇ ತಗೊಂಡ್ರಿ ಅಂತ ಹೇಳುವಾಗ ನನಗೆ ಇನ್ನೂ ಖುಷಿ ಆಯ್ತು. ನಾನು ಯಾಕಾಗಿ ನೀವು ಥಾರ್ ತಗೊಂಡ್ರಿ ಅಂದ್ರೆ ಈ ಕಡಬ ಅಂತ ಹೇಳುವಂತ ಪ್ಲೇಸ್ ಅಂತ ಹೇಳಿದ್ರೆ ಅದೊಂದು ಹಿಲ್ ಅಂಡ್ ವ್ಯಾಲೀಸ್ ತರ. ಹೌದು. ಅದಕ್ಕೆ ನಾನು ಮೊದಲು ಯೂಸ್ ಮಾಡ್ತಾ ಇರೋ ಗಾಡಿ i20, ಹ್ಯುಂಡೈ i20. ಅದರಲ್ಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಂಗೆ ಸ್ವಲ್ಪ ಫ್ಯಾಮಿಲೀಸ್ ಮನೆಗೆ, ಆಮೇಲೆ ನನ್ನ ಕಸ್ಟಮರ್ಸ್, ಅಂದ್ರೆ ನಂದು ಫೀಲ್ಡ್ ಈ ಫರ್ಟಿಲೈಸರ್. ನಾನಂದ್ರೆ ವಿಸಿಟ್ ಕೊಡ್ತಾ ಇರ್ತೇನೆ ಯಾವ್ದಾದ್ರು ತೋಟಕ್ಕೆ, ಆ ತರ ಈ ತರ ಅಂತ ಹೇಳಿ ನಮ್ಮ ಕಸ್ಟಮರ್ಸ್ ನಮ್ಮ ಮನೆಗೆ ನಾನು ವಿಸಿಟ್ ಕೊಡ್ತಾ ಇರ್ತೇನೆ. ಅಂದ್ರೆ ನನ್ನ ಆಲ್ಮೋಸ್ಟ್ ಆಲ್ ಕಸ್ಟಮರ್ಸ್ ಕೂಡ ಸ್ವಲ್ಪ ಇನ್ಸೈಡ್, ಅಂದ್ರೆ ಕೊಂಬಾರ್, ಕೊಣಾಜೆ, ಆಮೇಲೆ ಬಲ್ಯ ಸೈಡ್, ಆ ತರ ಆ ಕಡೆ ಪದವು, ಗುಡ್ಡಗಾಡು ಪ್ರದೇಶಗಳು, ಅಲ್ಲಿ ಸ್ವಲ್ಪ ಜಾಸ್ತಿ ಇರುವಂತದ್ದು ಕಸ್ಟಮರ್ಸ್. ಹಾಗೆ ನಾನು ಈ ನ್ಯೂ ಇಯರ್ಗೆ ಆ ತರ ಈ ತರ ಅಂತ ಹೇಳಿ ವಿಸಿಟ್ ಕೊಡ್ತಾ ಇರ್ತೇನೆ. ಆಗ ನಂಗೆ ಈ i20 ಗಾಡಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಅದಕ್ಕೋಸ್ಕರ ನಾನು ಈ ಕಾರನ್ನೇ ಚೂಸ್ ಮಾಡೇನೆ. ಆಮೇಲೆ ನಂಗೆ ಇದು ಕೂಡ ಒಂದು ಡ್ರೀಮ್ ಇತ್ತು, ಒಂದು ಥಾರ್ ತಗೋಬೇಕು ಅಂತ ಹೇಳಿ. ಹಾಗೆ ನಾನು ಇದನ್ನು ಸೆಲೆಕ್ಟ್ ಮಾಡಿರೋದು. ಅಂದ್ರೆ ನಾನು ಕೇಳ್ತಾ ಇರುವಂತದ್ದು, ನೀವೊಂದು ಈ ವೆಹಿಕಲ್ ನ ಇವಾಗ ಇದು ಯಾವ ಮಾಡೆಲ್ ಇದು? ಇದು 2022 ಸೆಪ್ಟೆಂಬರ್ದು ಗಾಡಿ. ಓಕೆ, ಅಂದ್ರೆ ಖಾಲಿ 15,000 ಕಿಲೋಮೀಟರ್ ರನ್ ಆಗಿರೋ ಗಾಡಿ. ನನ್ನ ಮಗನಿಗೆ ಕೂಡ ಈ ಥಾರ್ ಅಂದ್ರೆ ತುಂಬಾ ಇಷ್ಟ. ಆಮೇಲೆ ನನ್ನ ಆಲ್ ಕಸಿನ್ಸ್, ಆಮೇಲೆ ಎಲ್ಲ ಫ್ಯಾಮಿಲೀಸ್ ಮೆಂಬರ್ಸ್ ಕೂಡ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಗಾಡಿ ಇದೆ, ಕ್ರೆಟಾ, ಕ್ರಿಸ್ಟಾ, ಎಲ್ಲ ಗಾಡಿ ಇದೆ. ಈ ಗಾಡಿ ಮಾತ್ರ ಇರ್ಲಿಲ್ಲ. ಅದಕ್ಕೆ ಕಸಿನ್ಸ್ ಅವರು ಹೇಳ್ತಾ ಇದ್ರು, ಇದೇ ಗಾಡಿ ನೀ ಚೂಸ್ ಮಾಡು, ಇದೇ ಗಾಡಿ ತಗೋ ಅಂತೇಳಿ. ಆಮೇಲೆ ನಂಗೆ ಯಾವ್ದು ಗಾಡಿ ಸಿಕ್ಕಿಲ್ಲ, ಒಳ್ಳೆ ಗಾಡಿ ಸಿಕ್ತು. ನಾನು ಆವಾಗ್ಲೇ ಅಡ್ವಾನ್ಸ್ ಮಾಡ್ಕೊಂಡು ಪರ್ಚೇಸ್ ಮಾಡಿದೆ. ಈ ಹಿಂದೆ ಇದ್ದ i20 ಅನ್ನ ಎಕ್ಸ್ಚೇಂಜ್ ಮಾಡಿದ್ರಿ? ಹೌದೌದು. ಇದಕ್ಕೆ ನೀವು ಕೊಟ್ಟಿರುವಂತ ವ್ಯಾಲ್ಯೂ 15 ಲಕ್ಷ. ಅಂದ್ರೆ ನಾನು ಎಕ್ಸ್ಚೇಂಜ್ ಮಾಡಿರೋ ಗಾಡಿ ಇದು. ನಾನು ಮೇಲ್ಗಡೆ ಒಂದು 11 lakhs ಕೊಟ್ಟಿದ್ದೀನಿ. ಟೋಟಲ್ ಒಂದು 14 ರಿಂದ 15 ಲಕ್ಷ ಅಂದಾಜು. 15 ಲಕ್ಷ ಅಂತ ನಾನು ಅಪ್ರಾಕ್ಸ್. ನಾನು ಇನ್ನೊಂದು ಕ್ವಶನ್ ನಂದು, ಇವಾಗ ಅಂದ್ರೆ ಥಾರ್ ರಾಕ್ಸ್ ಅಂತ ಹೇಳುವಂತ ಹೊಸ್ತು ಲಾಂಚ್ ಆಯ್ತು. ನೀವು ಈ ವೆಹಿಕಲ್ ತಗೊಳ್ಳುವಂತ ಟೈಮಲ್ಲಿ ಆ ಒಂದು ಥಾರ್ ರಾಕ್ಸ್ ಲಾಂಚ್ ಆಗಿರ್ಲಿಲ್ವಾ? ಲಾಂಚ್ ಆಗುವಂತ ಅದು ಏನಾದ್ರು ಲಾಂಚ್ ನಾನು ಇದು ನೋಡ್ಕೊಂಡಿರುವಾಗ ಲಾಂಚ್ ಬೇಗ ಆದಷ್ಟು ಬೇಗ ಲಾಂಚ್ ಆಗುತ್ತೆ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ನಂಗೆ ಅದರದ್ದು ಬ್ಯಾಕ್ ಶೇಪ್, ಆಮೇಲೆ ಔಟರ್ ಇದೆಲ್ಲ ನಂಗೆ ಅಷ್ಟು ಇಡ್ಸ್ಲಿಲ್ಲ. ಆಮೇಲೆ ಒಳಗಡೆ ಕೂಡ ಅವರು ಫುಲ್ ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ನಾನು ಆಕ್ಚುಲಿ ಇದು ಸ್ವಲ್ಪ ರಫ್ ರೋಡಿಗೆ ಅಂತ ತಗೊಂಡದ್ದು. ಅದು ನಂಗೆ ಯೂಸ್ ಆಗಲ್ಲ ಅಂತ ಹೇಳಿ ನಾನು ಇದನ್ನು ಸೆಲೆಕ್ಟ್ ಮಾಡಿರೋದು ಗಾಡಿ. ಥಾರಲ್ಲಿ ನಿಮ್ಗೆ ಇವಾಗ ಈ ಒನ್ ಮಂತ್ ಅಲ್ಲಿ ನಿಮ್ಗೆ ಥಾರಲ್ಲಿ
ಏನ್ ಒಂದು ಡಿಫ್ರೆಂಟ್ ಆಗಿ ಕಾಣ್ತು. ಅಂದ್ರೆ ನೀವು ಇವಾಗ ಕೃಷ್ಣ ಇದೆ, ಎಲ್ಲ ಬೇರೆ ಬೇರೆ ವೆಹಿಕಲ್ ಇದೆ ಅಂತ ಹೇಳಿದ್ರಿ. ಕ್ರೇಟಾ, ಕೃಷ್ಣ ಅಂತ ಹೇಳಿದ್ರು ಬೇರೆ ಬೇರೆ ವೆಹಿಕಲ್ ಇದೆ ನಿಮ್ಮ ಫ್ಯಾಮಿಲಿ ಇದರಲ್ಲಿ, ನಿಮ್ಮ ಕಸಿನ್ಸ್ ಇದರಲ್ಲಿ. ಆದ್ರೆ ನೀವು ಎಲ್ಲಾ ಗಾಡಿನ ಯೂಸ್ ಮಾಡಿರ್ತೀರಿ. ಆದ್ರೆ ಥಾರಲ್ಲಿ ಏನ್ ನಿಮ್ಗೆ ಸ್ಪೆಷಲ್ ಆಗಿ ಕಾಣ್ತು? ಸ್ಪೆಷಲ್ ಅಂತ ಹೇಳಿದ್ರೆ ಒಂದು ಹೆವಿ ವೆಹಿಕಲ್, ಆಮೇಲೆ ಔಟರ್ ಲುಕ್ ಕೂಡ ಚೆನ್ನಾಗಿದೆ, ಆಮೇಲೆ ಒಳ್ಳೆ ಕಂಫರ್ಟ್, ರೋಡ್ ಗ್ರಿಪ್ ಕೂಡ ಇದೆ. ಆಮೇಲೆ ನಾವು ಏನು ನನ್ನ ಮಿಸಸ್ ಕೂಡ ಡ್ರೈವಿಂಗ್ ಮಾಡ್ತಾಳೆ, ಅವಳು ಕೂಡ ಇದು ಒಳ್ಳೆ ಕಂಫರ್ಟ್ ಅವಳಿಗೆ ಕೂಡ. ಅವರು ಇದನ್ನ ಡ್ರೈವ್ ಮಾಡಿದ್ದಾಳೆ. ಅವಳು ಹೇಳ್ತಾಳೆ ನಂಗೆ ಅದಕ್ಕಿಂತ ಇದು ಸ್ವಲ್ಪ ಬೆಟರ್ ತರ ಕಾಣ್ತಾ ಇದೆ ಅಂತ ಹೇಳಿ, ಸ್ವಲ್ಪ ಎತ್ತರ ಇದೆ ಗಾಡಿ. ಹಾಗೆ ನೀವು ಇವಾಗ ತಾರ್ ತಗೋಬೇಕಂದ್ರೆ ಕೆಲವರಿಗೆ ಕೆಲವು ಡ್ರೀಮ್ ಇರುತ್ತೆ. ನೀವು ಹೇಳಿದಾಗೆ ನಿಮ್ಗೂ ಡ್ರೀಮ್ ಇತ್ತು ತಾರ್ ತಗೋಬೇಕು ಅಂತ ಹೇಳುವಂತದ್ದು. ಆದ್ರೆ ಕೆಲವರಿಗೆ ಕಲರ್ ಮೇಲೆ ಡ್ರೀಮ್ ಇರುತ್ತೆ, ಇದೇ ರೀತಿಯ ಕಲರ್ ಆಗ್ಬೇಕು ಅಂತ ಹೇಳುವಂತ. ಹೆಚ್ಚಿನವರು ತಾರಲ್ಲಿ ನಾನು ನೋಡಿದ ಮಟ್ಟದಲ್ಲಿ ಹೆಚ್ಚಿನವರು ತಾರನ್ನು ಲೈಕ್ ಮಾಡುವಂತದ್ದು ಬ್ಲಾಕ್ ಕಲರ್ ಅಲ್ಲಿ. ನೀವು ನಿಮ್ದು ಆ ರೀತಿ ಏನಾದ್ರು ಪ್ಲಾನ್ ಇತ್ತಾ? ಯಾಕೆ ಆಗ್ಬೇಕು? ಅದೇ ನಂಗೂ ಕೂಡ ಪ್ಲಾನ್ ಇತ್ತು. ಅಂದ್ರೆ ನಾನು 3 ಕಲರ್ ಅನ್ನು ಚೂಸ್ ಮಾಡಿರೋದು. ಒಂದು ಮೆಟಾಲಿಕ್ ಗ್ರೇ, ಆಮೇಲೆ ಬ್ಲಾಕ್, ಆಮೇಲೆ ರೆಡ್ ಕಲರ್. 3 ಇದರಲ್ಲಿ ನಂಗೆ ಸ್ವಲ್ಪ ಇದಿತ್ತು. ಆದ್ರೆ ಇನ್ಫ್ಯಾಕ್ಟ್ ಇದರಲ್ಲಿ ನಂಗೆ ಬ್ಲಾಕ್ ಏನೋ ಒಂಥರ ಕಾಮನ್ ತರ ಕಂಡಿತ್ತು, ಅಂದ್ರೆ ಎಲ್ಲಾರು ಯೂಸ್ ಮಾಡೋದು ಬ್ಲಾಕ್ ಕಲರ್. ಅದಕ್ಕೋಸ್ಕರ ಆಮೇಲೆ ರೆಡ್ ಯೂಸ್ ಮಾಡಿದ್ರೆ, ಆಮೇಲೆ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ನೋಡಿದ್ರೆ ಅದು ತುಂಬಾ ಬೋರ್ ಕಾಣ್ತಾ ಇತ್ತು. ಅದಕ್ಕೆ ನಂಗೆ ಈ ಕಲರ್ ಅಲ್ಲೇ ನಂಗೆ ಸ್ವಲ್ಪ ಡ್ರೀಮ್ ಇತ್ತು, ಇದೇ ಕಲರ್ ಬೇಕು ಅಂತ ಹೇಳಿ. ಅದೇ ಟೈಮಲ್ಲಿ ಅದೇ ಕಲರ್ ಸಿಕ್ತು ನಂಗೆ, ಕ್ಲೀನ್ ಗಾಡಿ ಸಿಕ್ತು. ಇನ್ನು ಈ ಒಂದು ತಾರ್ ವಿಚಾರದಲ್ಲಿ ನನಗೆ ತಾರಿತು ಎಲ್ಲ ಲೈಕ್ ಆಗಿದೆ, ಎಲ್ಲ ವಿಚಾರದಲ್ಲಿ ಕೂಡ. ಅದೊಂದು ಇಂಟೀರಿಯರ್ ನೋಡೋದಾದ್ರೆ ಒಂಥರ ಡಿಫ್ರೆಂಟ್, ಒಂದು ಜೀಪ್ ಸೆಗ್ಮೆಂಟ್ ಅಲ್ಲಿ ಬಂದಿರುವಂತದಲ್ಲ ಹಾಗೆ. ಆದ್ರೆ ಬ್ಯಾಕ್ ಸೀಟ್ ಮಾತ್ರ ತುಂಬಾ ಬೋರ್. ಕೆಲವರಿಗೆ ಬ್ಯಾಕ್ ಸೀಟ್ ಇಲ್ಲಾಂದ್ರೂ ಪರವಾಗಿಲ್ಲ ಅಂತ ಕೆಲವರು ಇರ್ತಾರೆ. ಆದ್ರೆ ಇಷ್ಟೊಂದು 20 ಲಕ್ಷ ರೇಂಜ್ ಇರುವಂತಹ ಈ ಒಂದು ಕಾರಲ್ಲಿ, ಅಂದ್ರೆ ತಾರ್ ಜೀಪ್ ಏನಿದೆ ಇದರಲ್ಲಿ ನಿಮಗೆ ಬ್ಯಾಕ್ ಸೀಟ್ ಅಂತ ಹೇಳುವಂಥದ್ದು ತುಂಬಾ ಬೋರ್ ಆಯ್ತು. ಅಂದ್ರೆ ಇಬ್ಬರಿಗೆ ಮಾತ್ರ ಕೂತ್ಕೊಳ್ಳಿಕ್ಕೆ ಆಗುವಂಥದ್ದು, ಸ್ಪೇಸೇ ಇಲ್ಲ. ಅದೊಂದು ಅಂದ್ರೆ ಒಂದು ಫ್ಯಾಮಿಲಿ ಕಾರ್ ಆಗಿ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಕಷ್ಟ ಅಂತ, ಅದೊಂದು ಸಮಸ್ಯೆ ಏನಿದೆ ಇದರಲ್ಲಿ. ನನಗೆ ಇನ್ನೊಂದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಇಷ್ಟು ದೊಡ್ಡ ಒಂದು ಗಾಡಿಯಲ್ಲಿ ನನಗೆ ಸೈಡ್ ನೋಡಿ, ಒಂದು ಫೈಬರ್ ಫಿನಿಶಿಂಗ್ ಆದ್ರೂ ಕೊಡ್ಬೋದಿತ್ತು, ಜಸ್ಟ್ ಮ್ಯಾಟ್ ಹಾಕ್ಬಿಟ್ಟಿದ್ದಾರೆ. ಇದೊಂದು ಇಷ್ಟ ಆಗಿಲ್ಲ. ಇಷ್ಟು ದೊಡ್ಡ ಅಂದ್ರೆ ಇಷ್ಟು ರೇಂಜ್ ಇರುವಂತಹ ಈ ವೆಹಿಕಲ್ ಅಲ್ಲಿ ಸಿಂಪಲ್ ಮ್ಯಾಟ್ ಕೊಟ್ಟಿರುವಂತದ್ದು. ನೀವು ಈ ಒಂದು ವೆಹಿಕಲ್ ತಗೊಂಡು ಇವಾಗ 1 ಮಂತ್ ಆಯ್ತು ಅಂತ ಹೇಳಿದ್ರೆ, ಈ 1 ಮಂತ್ ಅಲ್ಲಿ ನೀವೇನಾದ್ರೂ ಲಾಂಗ್ ಡ್ರೈವ್ ಹೋದ್ರಾ, ಅಲ್ಲ ಏನಾದ್ರು ಹೋಗೋ ಪ್ಲಾನ್ ಮಾಡಿದ್ರಾ ಹೇಗಂತ ಹೇಳಿ? ಅಂದ್ರೆ ನಾವು ಮೊದಲ ವೆಹಿಕಲ್ ಅಲ್ಲಿ ನಾವು ಆಲ್ಮೋಸ್ಟ್ ಹೈದ್ರಾಬಾದ್ ತನಕ ಗಾಡಿಯಲ್ಲೇ ಹೋಗಿರೋದು. ಏನೋ ಒಂದು ಟ್ರೈನಿಂಗ್ ಇತ್ತು, ಹಾಗೆ ಫ್ಯಾಮಿಲಿ ಸಮೇತ ನಾವು ಹೈದ್ರಾಬಾದ್, ನಾನು ನನ್ನ ಕಸಿನ್ ಫ್ಯಾಮಿಲಿ ಎಲ್ಲ ಹೈದ್ರಾಬಾದ್ ವರೆಗೆ ನಾವು ಕಾರಲ್ಲೇ ಹೋಗಿದ್ವಿ. ಗೋವಾ ಅದು ಕೂಡ ಹೋಗಿದ್ವಿ. ಈ ಕಾರಲ್ಲಿ ಇದುವರೆಗೆ ಎಲ್ಲೂ ಹೋಗ್ಲಿಲ್ಲ. ಅಂದ್ರೆ ತಮಿಳ್ನಾಡು, ಆಮೇಲೆ ಕೇರಳ ಆ ತರ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಆಮೇಲೆ ಈ ಕಡೆ ಇದು ಆಲ್ಮೋಸ್ಟ್ ಸುಬ್ರಹ್ಮಣ್ಯ ಕಡೆ, ಶಿರಾಡಿ ಘಾಟ್ ಎಲ್ಲ ಇವಾಗ ಒಂದು 2 days ಅಲ್ಲಿ ಹೋಗ್ತೀವಿ. ಸ್ವಲ್ಪ ಸಮಯದ ಅಭಾವದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಹಿಲ್ ಪ್ಲೇಸಿಗೆ. ಹೌದೌದು. ನಮ್ಗೆ ಇಲ್ಲಿ ನಿಯರ್ ಬೈ ಬರುವಂತದ್ದು ಒಂದು ಪಟ್ಲ ಬೆಟ್ಟ ಇದೆ. ಹೌದೌದು, ಅಲ್ಲಿಗೆ ಹೋಗಿ ಬಿಸ್ಲೆ ಘಾಟ್ ಇದೆ. ಆಮೇಲೆ ಚಿಕ್ಕಮಂಗ್ಳೂರಿಗೆ ಹೋಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೇನೆ. ಒಟ್ಟಿನಲ್ಲಿ ಇವಾಗ ಒಂದು ಕಾರ್ ಓನರ್ ಆದ್ರಿ ನೀವು. ಹೌದು, ಇವಾಗ ಉದ್ಯಮಿಯಾಗಿ ಗುರುತಿಸಿಕೊಂಡು ಕಾರ್ ಓನರ್ ಆದ್ರಿ. ಒಂದು ಹ್ಯಾಪಿ ಮೂಮೆಂಟ್, ಅಂದ್ರೆ ಒಂದು ಹೆಮ್ಮೆ ಇದೆ. ಹೌದು, ಕಾರ್ ತಗೊಳ್ಬೇಕಂತ ನಿಮ್ಮ ಒಂದು ಕನಸು ಇತ್ತು, ಕನಸು ಈಡೇರಿದೆ. ಹೌದು, ಶುಭವಾಗ್ಲಿ ಅಂತ ಹೇಳ್ತಾ, ನೀವೇನಾದ್ರು ತಾರ್ನ ಲೈಕ್ ಮಾಡ್ತಾ ಇದ್ರೆ, ಯಾಕಾಗಿ ತಾರ್ ಅಂದ್ರೆ ನಿಮ್ಗೆ ಇಷ್ಟ? ನೀವೇನಾದ್ರು ತಾರ್ ಯೂಸ್ ಮಾಡ್ತಾ ಇದ್ರೆ, ತಾರಲ್ಲಿ ನಿಮ್ಗೆ ಇಷ್ಟ ಆಗಿರುವಂತ ಫೀಚರ್ಸ್ ಏನಿದೆ? ಯಾಕಾಗಿ ನಿಮ್ಗೆ ತಾರ್ ಅಂತ ಹೇಳುವಂಥದ್ದು ಅಷ್ಟೊಂದು ಡ್ರೀಮ್? ಅಂದ್ರೆ ಹೆಚ್ಚಿನವರು ನಾನು ನೋಡಿ ಮಟ್ಟದಲ್ಲಿ ಹೆಚ್ಚಿನವರಿಗೆ ತಾರ್ ಅಂತ ಹೇಳುವಂತ ಒಂದು ಡ್ರೀಮ್ ಬಂದ್ಬಿಟ್ಟಿದೆ. ಇನ್ನೋವಾ ಕೃಷ್ಣ ಇದ್ರು, ಇಲ್ಲಾಂದ್ರೆ ಫಾರ್ಚುನರ್ ಇದ್ರು, ತಾರ್ ಲೈಕ್ ಮಾಡುವಂತ ಒಂದು ಕ್ಯಾಟಗರಿ ಜನರೇ ಬೇರೆ ಇಲ್ಲ. ಅಂತವರಿಗೆ ಯಾಕಾಗಿ ತಾರ್ ಅಂತ ಹೇಳುವಂಥದ್ದು ಇಷ್ಟ? ಅದರಲ್ಲಿ ಸ್ಪೆಷಲ್ ಆಗಿ ಕಂಡಿರುವಂಥದ್ದು ಏನು ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ. ಈ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿದ್ದೆ ಅಂತ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.